ಅಲ್ಲ ನಾನ್ ನನ್ ಮಾತು ಕೇಳಿ, ಇದು ನಾವು ಕೊಡ್ತಿರೋ ದುಡ್ಡಲ್ಲ. ನಾವು ನಿಮ್ಗೆ ನ್ಯಾಯ ಸಿಗಬೇಕು, ನಮ್ ನ್ಯಾಯ ಸಂಪೂರ್ಣ ನಿಮ್ ಜೊತೆಲಿದ್ದೇವೆ. ನಿಮ್ಮ ಅಣ್ಣನ ತರ ಅನ್ಕೊಳ್ಳಿ, ನಾವೆಲ್ಲರೂ ಬಂದಿದ್ದೇವೆ. ನಮ್ ಬಿಜೆಪಿ ಕಾರ್ಯಕರ್ತರು ನಮ್ ಶಾಸಕರು ಸೇರಿ ಇದ್ ಮಾಡಿರೋದು ನಿಮ್ಗೆ ದುಡ್ಡಲ್ಲಿ ಅಳಿತಾ ಇಲ್ಲ. ನಾನ್ ಕೊಡ್ತಿರೋ ದುಡ್ಡಲ್ಲ, ನಮ್ ಕಾರ್ಯಕರ್ತರೆಲ್ಲ ಸೇರಿ ಕೊಡ್ತಿರ್ತ ದುಡ್ಡು. ನಿಮ್ಗೆ ಅವಮಾನ ಮಾಡ್ತಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇನ್ ನಿಮ್ ಪರವಾಗಿ ನಾವ್ ಏನ್ ಹೋರಾಟ ಮಾಡ್ಬೇಕು, ನಾವು ಖಂಡಿತ ಗಟ್ಟಿಯಾಗಿ ಹೋರಾಟ ಮಾಡ್ತೇವೆ. ಖಂಡಿತ ಕಾರ್ಯಕರ್ತರ ಮಾಡೋದು ಬೇಜಾರ್ ಮಾಡ್ಕೊಂಡು ತಂದೆ ಅಲ್ಲಿದ್ದರು. 5 ಹೆಣ್ಮಕ್ಳು ನಾವು ಅಲ್ಲಿ ಬರುವಾಗಲೇ ಅಧ್ಯಕ್ಷರು ನಾವು ಮಾತಾಡ್ಕೊಂಡು ಬಂದ್ವಿ. ನೀವು ಹೆಣ್ಣು ಮಕ್ಕಳಲ್ಲ, ನಿಮ್ ಧೈರ್ಯ ಮೆಚ್ಚಬೇಕು. ಧೈರ್ಯಕ್ಕೆ ನಾವು ಏನ್ ನಿಮಗ್ ಸಪೋರ್ಟ್ ಮಾಡಿದ್ರು ಕಡಿಮೆ. ಅವರು ಸ್ವತಃ ತಮ್ಮಗ ಓದಿಸೋರು, ಅದೇ ನೀವು ಓದಿದ್ದೀರಲ್ಲ, ನಿಮ್ಗೆ ಇರ್ತಕ್ಕಂತ ಆ ಸ್ಥೈರ್ಯ ಇದೆಯಲ್ಲ, ನಾವು ಕೂಡ ನಿಮ್ಮ ಮುಂದೆ ತಲೆಬಾಗ್ತೇವೆ. ಅಷ್ಟು ಧೈರ್ಯ ನಿಮಗೆ ಬಂದಿದೆಯಲ್ಲ, ಇದಕ್ಕೆ ಬಹಳ ಸಂತೋಷ. ನ್ಯಾಯ ಕೇಳಿದ್ದೀರಿ. ನಿಮ್ಮ ನ್ಯಾಯ ಕೇಳ್ತಕ್ಕಂಥದ್ದವರ ಜೊತೆಯಲ್ಲಿ ನಮ್ಮ ಪಕ್ಷ ಪೂರ್ತಿ ಅಧ್ಯಕ್ಷರು ಸೇರಿದಂತೆ ನಮ್ಮ ಪಕ್ಷ ಪೂರ್ತಿ ಇಲ್ಲಿ ಶಾಸಕರು ಯಾರ್ಯಾರು ಬಂದಿದ್ದಾರೆ ಎಲ್ಲರೂ ನಿಮ್ಮ ಜೊತೆಯಲ್ಲಿದ್ದೀವಿ. ಇದನ್ನ ನಾವು ಸರ್ಕಾರದಿಂದ ಒಂದು ಯಾರಿಗಾದ್ರೂ ಒಂದು ನ್ಯಾಯ ಸಿಗ್ಬೇಕಂತ ನಮ್ದು ಒಂದು ಆಸೆ. ಕೊಡ್ತೀರಿ, ನಾವು ತಗೋತೀವಿ ಸರ್. ನಾವ್ ಏನು ಮುಟ್ಟಲ್ಲ ಸರ್. ಒಂದ್ ಸೆಕೆಂಡ್, ನೀವು ಅವ್ರಕಿನ್ನ ದೊಡ್ಡವರಿದ್ದೀರಾ? ಅಷ್ಟು ಹಿಡಿದವ್ರಕಿನ್ನ ಇಷ್ಟೊಂದು ಓದಿ ಸ್ವಾಭಿಮಾನವಾಗಿ ಬದುಕದ್ ಕಲ್ಸ್ಬಿಟ್ಟಾರಿ ಸರ್. ನಮ್ಮ ಬದುಕ್ಲಕ್ 3 ಟೈಮಿಗೆ ಊಟ ಬೇಕು ಅಷ್ಟೇ ಅಲ್ರಿ ಸರ್. ನಾವೆಲ್ಲರೂ ನೀವು ಸ್ವಾಭಿಮಾನಿಗಳು ಅಂತ ನಾವು ಒಪ್ಕೊಂಡಾಗ. ಫಸ್ಟ್ ಆಫ್ ಆಲ್ ಸುನೀತಾ ಅವರೇ, ನೀವು ಸವಿತಾ, ನೀವು ಮಾಡಿರೋ ಕೆಲಸಕ್ಕೆ ನಿಮಗೆ ತಾವು ತಲೆ ಸಂಪೂರ್ಣವಾಗಿ ಬೆನ್ನೆಲುಬು ನಿಂತ್ಕೊಳ್ಳುತ್ತೆ. ಮತ್ತೆ ಒಂದ್ ಹೇಳ್ತೇನೆ, ಮಾಧ್ಯಮದವರೇನೋ ಬರೀ ಫೋಟೋ ಹೊಡ್ಸ್ಕೊಂಡು ಹೋಗಿ ಬಂದ್ರೆ ಅಂತ ಅನ್ಕೋಬೇಡಿ. ಸಂಪೂರ್ಣ ನಾವು ಹೋರಾಟ ಮಾಡ್ತೀವಿ, ನಿಮ್ ಜೊತೆಲಿ ಇರ್ತೀವಿ. ಕಿಂಚಿತ್ ನಾವು ನಿಮ್ ಜೊತೆ